ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ನಾನು ಎದ್ದೇಳೋದು ಸ್ವಲ್ಪ ಲೇಟಾಗಿತ್ತು. ಸೊ ನಮ್ಮ ಹಸ್ಬೆಂಡು ನಾನು ಎದ್ದೇಳೋ ಅಷ್ಟೊತ್ತಿಗೆ ಬಿಸಿ ನೀರು ಕಾಯಿಸಿ ರೆಡಿ ಇಟ್ಟಿದ್ರು. ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಕಿಚನ್ ಕಡೆ ಹೊರಟೆ. ಈ ಎಲ್ಲ ಹೆಣ್ಮಕ್ಳಿಗೂ, ಅದರಲ್ಲೂ ಕೆಲ್ಸಕ್ಕೆ ಹೋಗೋಂಥ ಹೆಣ್ಮಕ್ಳಿಗೆ ತುಂಬ ದೊಡ್ಡ ಟಾಸ್ಕ್ ಏನು ಅಂತಂದರೆ ನನ್ನ ಪ್ರಕಾರ ಬೆಳಗ್ಗೆ ಎದ್ದ ತಕ್ಷಣ ಬಾಕ್ಸಿಗೆ ಏನು ಮಾಡಬೇಕು, ತಿಂಡಿ ಏನು ಮಾಡಬೇಕು, ಮತ್ತು ಮನೆಗೆ ಬಂದಮೇಲೆ ಅಡುಗೆ ಏನು ಮಾಡಬೇಕು, ಇದೇ ದೊಡ್ಡ ಟೆನ್ಷನು ಗೈಸ್. ಅದು ನನಗಂತೂ ಹೆವಿ ಟೆನ್ಷನು. ಬಟ್ ನನಗೆ ಲಕ್ಕಿಲಿ ನಮ್ಮ ಹಸ್ಬೆಂಡ್ ಎಲ್ಲ ವರ್ಕಲ್ಲೂ ಹೆಲ್ಪ್ ಮಾಡ್ತಾರೆ. ಇವಾಗ ಸ್ವಲ್ಪ ಜಾಸ್ತಿನೇ ಹೆಲ್ಪ್ ಮಾಡಿದ್ರು. ಯಾಕಂದರೆ ಪೂರಿಗೆ ಎಣ್ಣೆ ಸುಡೋರೊಬ್ಬರು, ಅದನ್ನು ತೀಡೋರೊಬ್ಬರು. ಸೊ ವರ್ಕ್ ಪ್ರೊಸೆಸ್ ಜಾಸ್ತಿ ಇರುತ್ತೆ. ಸೊ ನಾನು ಇವತ್ತು ರೆಡಿಯಾಗಿ ಮಕ್ಕಳನ್ನ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಕಳಿಸಿ ನಾವು ಆಫೀಸ್ ಕಡೆ ಹೊರಟ್ವಿ. ಸೊ ಹೊರಡ್ಬೇಕಾದ್ರೆ ಆನ್ ದ ವೇಲಿ ಇಟ್ಟಿಗೆ ಫ್ಯಾಕ್ಟ್ರಿ ಹತ್ರ ಹೋಗಿದ್ವಿ. ಇದು ಆಲ್ ಬ್ಲಾಕು ಕಾಂಪೌಂಡಿಗೆ ಬೇಕಿತ್ತು ನಮಗೆ. ಸೊ ಅದನ್ನೆಲ್ಲ ಎನ್ಕ್ವೈರಿ ಮಾಡಿಕೊಂಡು ಮುಗಿಸ್ಕೊಂಡು ನಾವು ಆಫೀಸ್ ಕಡೆ ಬಂದ್ವಿ. ಸೊ ಹೋಗಬೇಕಾದ್ರೆ ನೋಡಿ ಗೈಸ್, ಒಂದು ಆಕ್ಸಿಡೆಂಟ್ ಆಗಿತ್ತು ಟಿಪ್ಪರ್ಗೆ ಮತ್ತು ಬೈಕ್ಗೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಬೈಕ್ನ ಸ್ಲೋವಾಗಿ ಡ್ರೈವ್ ಮಾಡಿ. ಲೇಟಾದರೂ ಪರವಾಗಿಲ್ಲ, 10 ನಿಮಿಷ ಆರಾಮಾಗಿ ಹೋಗಿ ನಿಧಾನವಾಗಿ. ಜೀವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನಾವು ಬದುಕಿದ್ರೆ ಏನು ಬೇಕಾದ್ರೂ ಸಂಪಾದಿಸ್ಬೋದು, ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಸೊ ಮಾರ್ನಿಂಗೆ ತುಂಬಾ ಬೇಜಾರಾಯಿತು ನನಗೆ. ಬಟ್ ಗಾಡ್ಸ್ ಗ್ರೇಸ್ ಯಾರಿಗೇನೂ ಆಗಿರಲಿಲ್ಲ. ಹಾಗೆ ಆಫೀಸ್ಗೆ ಹೋಗಿ ಪಂಚ್ ಮಾಡಿ ಹೋಗಿದ ತಕ್ಷಣ ಒಂದೊಳ್ಳೆ ಸ್ಟ್ರಾಂಗಾಗಿರೋ ಟೀ ಕೊಟ್ಕೊಂಡು ನನ್ನ ಡೇ ವರ್ಕ್ ಸ್ಟಾರ್ಟ್ ಆಯಿತು. ಇವತ್ತು ನಮ್ಮ GM ಸರ್ ಬಂದಿದ್ದರು ಗೈಸ್ ನಮ್ಮ ಆಫೀಸ್ಗೆ. ನಾವು ದಿ ಬೆಸ್ಟ್ ಎಂಪ್ಲಾಯ್ ಆಫ್ ದಿ ಅವಾರ್ಡ್, ಮಂತ್ಲಿ ಅವಾರ್ಡ್ ಬಂದಿತ್ತು. ಇದು ಶರತ್ ಸರ್ ಮತ್ತು ಸಂದೀಪ್ ಅಂತ ಇಬ್ಬರು ಬಂದಿತ್ತು. ಸೊ ಅವ್ರು ಬಂದು ಅವಾರ್ಡೆಲ್ಲ ಕೊಟ್ಟು ತುಂಬಾ ಖುಷಿಯಾಯಿತು. ಅದು ಮುಗಿಸ್ಕೊಂಡು ಎಲ್ಲ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ನಂದು. ಅಷ್ಟೊತ್ತಿಗೆ ಲಂಚ್ ಅವರೇ ಆಗಿತ್ತು. ಸೊ ನಾವು ಊಟ ಮಾಡೋಣ ಅಂತ ಊಟಕ್ಕೆ ಹೋದ್ವಿ. ನನಗೆ ಯಾಕೋ ಬಿರಿಯಾನಿ ತಿನ್ನಬೇಕು ಅನ್ನಿಸ್ತಿದೆ ಅಂತ ನನ್ನ ಫ್ರೆಂಡ್ಗೆ ಹೇಳಿದೆ. ಸೊ ನನ್ನ ಫ್ರೆಂಡ್ ತರಿಸ್ಕೊಟ್ಟು ಬಿರಿಯಾನಿ. ಊಟ ಎಲ್ಲ ಮುಗಿಸ್ಕೊಂಡು ಒಂದು ವೆಹಿಕಲ್ ಡೆಲಿವರಿ ಕೊಡಬೇಕಿತ್ತು. ಇದು ಬಂದು ಸೆರಾಮಿಕ್ ಕೋಟಿಂಗ್ ಮಾಡಿರೋಂಥ ವೆಹಿಕಲ್ ಗೈಸ್. ನನಗಂತೂ ಹೆವಿ ಇಷ್ಟ ಆಯಿತು. ಗ್ಲಾಸಿನೆಸ್ ಆಗಲಿ, ಫಿನಿಷಿಂಗ್ ಆಗಲಿ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಅವಾರ್ಡ್ ಬಂದಿಲ್ವಲ್ಲ ಅನ್ನೋ ಫೀಲಿಂಗಲ್ಲಿ ಒಂದು ಸೋಡಾ ಕುಡಿಯೋಣ ಅಂತ ಹೋದ್ವಿ. ಫೀಲಿಂಗ್ ಎಲ್ಲ ಏನಿಲ್ಲ, ವಿಲ್ ಡೂ ಬೆಟರ್ ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊಂಡು ನನ್ನ ಜೊತೆ ಇರೋಂಥ ಕೊಲೀಸ್ ಯಾರು ಬಂದು ಒಳ್ಳೆಯದೇ ಅಲ್ವಾ. ಸೊ ಆ ಪಾಸಿಟಿವಿಟಿಯಲ್ಲಿ ಒಂದು ಸೋಡಾ ಕುಡಿಯೋಣ ಅಂತ ಹೋದ್ವಿ. ಇದು ಬಂದು ಮಿಕ್ಸಿ ಸೋಡಾ ಅಂತೆ. ನಾವು ಹೆಣ್ಮಕ್ಳು ನೋಡಿ ಎಷ್ಟು ಬುದ್ಧಿವಂತರು, 1/4 ತೊಗೊಳ್ತಿದ್ದೀವಿ. ಅವ್ರ ಅಂಕಲಂತೂ ಸೋಡಾ ಕೊಡೋವರೆಗೂ ನಗೀತಾನೇ ಇದ್ದರು, ಏನು ಬುದ್ಧಿವಂತರಮ್ಮ ನೀವು ಹೆಣ್ಮಕ್ಳು ಅಂತ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆಫೀಸಿಗೆ ಬರೋಷ್ಟೊತ್ತಿಗೆ 6:30 ಆಗೇ ಹೋಗಿತ್ತು. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ನನ್ನನ್ನು ಪಿಕ್ ಮಾಡೋದಕ್ಕೆ ಬಂದಂದು. ಸೊ ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು ಗೈಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.